ನಮಸ್ಕಾರ ಎಲ್ಲರಿಗೂ. ಹೆಂಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ವೆಲ್ಕಮ್ ಟು ಅವರ್ ಚಾನಲ್ ಗೀತಾ ವಿಜಯ್ ವ್ಲಾಗ್ಸ್. ಇಲ್ಲಿ ನಾನು ಕೊಬ್ಬರಿ ಹಾಲು ಹೆಂಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ವಿಡಿಯೋ ಮಾಡಬೇಕಾದ್ರೇ ಮಾತಾಡ್ತಿದ್ದೆ, ಅಂತಂದರೆ ವಾಯ್ಸ್ ಓವರ್ ಕೊಡ್ತಿದ್ದೆ. ಬಟ್ ವಾಯ್ಸ್ ಏನು ಅಷ್ಟು ಕ್ಲಿಯರಾಗಿ ಅನಿಸ್ತಾ ಇದ್ದಿಲ್ಲ. ಅದಕ್ಕೆ ಮತ್ತೆ ನಾನು ಬ್ಯಾಕ್ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇದು ಪೂಜೆಗೆ ಅಂತ ಹೊಡೆದಿರ್ತೀವಲ್ವ ತೆಂಗಿನಕಾಯಿ, ಅದು ಒಂದೆರಡು ಮೂರು ಹಂಗೆ ಇತ್ತು. ಅಂತ ಯೋಚನೆ ಮಾಡಿದಾಗ ನಾನು ಕೊಬ್ಬರಿ ಹಾಲು ಮಾಡೋಣ ಅಂತ ಅನ್ನಿಸ್ತು. ಕೊಬ್ಬರಿ ಹಾಲು ನಿಮ್ಗೆ ಗೊತ್ತೇ ಇದೆ, ಕೊಬ್ಬರಿ ಎಣ್ಣೆ ಆಗಲಿ ಹಾಲಾಗಲಿ ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಆ್ಯಕ್ಚುಲಿ ರಿಫೈನ್ಡ್ ಆಯಿಲ್ಗಿಂತನೂ ಕೊಕೊನೆಟ್ ಆಯಿಲ್ ಆಗಲಿ, ಆಲ್ಮಂಡ್ ಆಯಿಲ್ ಆಗಲಿ, ಇಲ್ಲ ಅಂತಂದರೆ ಸಾಸಿವೆ ಎಣ್ಣೆ, ಮಸ್ಟರ್ಡ್ ಆಯಿಲು, ಆಲಿವ್ ಆಯಿಲು, ಈ ಥರದ್ದೆಲ್ಲನೂ ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಅದು ನಾವು ಗಾಣಿಗೆಯಿಂದ ಹಾಕ್ಸ್ಕೊಂಡ್ಬಂದಿದ್ದೀವಿ ಅಂತಂದರೆ ಅದು ಇನ್ನೂ ಒಳ್ಳೆಯದು. ಕೊಕೊನೆಟ್ ಆಯಿಲ್ನ ನಾವು ಆಲ್ಮೋಸ್ಟ್ ನಾವು ಮನೆಯಲ್ಲೂ ಮಾಡ್ಕೋಬೋದು, ಇಲ್ಲಾಂದರೆ ಮಿಲ್ಲಲ್ಲಾದರೂ ಹಾಕ್ಸ್ಕೊಂಬರ್ಬೋದು. 2-3 ಕೊಬ್ಬರಿ ಇರೋದ್ರಿಂದ ನಾನು ಇದನ್ನು ಕೊಬ್ಬರಿ ಹಾಲು ಮಾಡೋಣ, ನಾವು ಅಮ್ಮಗೆ ಕೊಬ್ಬರಿ ಹಾಲು ಮಾಡಿಕೊಡೋಣ ಅಂತ ಹೇಳಿ. ಅವ್ರಿಗೆ ಶುಗರ್ ಇದೆ, ಸೊ ದಟ್ ಅವ್ರು ತುಂಬ ಸುಸ್ತಾಗ್ತಿದೆ ಅಂತ ಹೇಳ್ತಾಯಿದ್ರು. ಶುಗರ್ ಇರೋರಿಗೆ ಹೊಟ್ಟೆಯಲ್ಲೆಲ್ಲ ಹುಣ್ಣಾಗ್ಬಿಟ್ಟಿರುತ್ತೆ, ಅವ್ರಿಗೆ ಪಾಪ ತುಂಬ ಸಂಕಟ ಆಗ್ತಾ ಇರುತ್ತೆ. ಒಂದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು, ಟ್ಯಾಬ್ಲೆಟ್ಸ್ ಎಲ್ಲ ತೊಗೊತಾ ಇರ್ತಾರಲ್ಲ, ಅವರು ಮಾಡಿಕೊಡು ಅಂತಂದರು. ಸೊ ದಟ್ ನಾನು ಅದಕ್ಕೆ ಸರಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಇಲ್ಲಿ ಏನೂ ಇಲ್ಲ, ಕೊಬ್ಬರಿನ ನಾನೆಲ್ಲ ತೆಕ್ಕೊಂಡು ನೀಟಾಗಿ ನೀರಲ್ಲಿ ತೊಳ್ಕೊಂಡೆ ಸರಿ. ಹಿಂದ್ಗಡೆ ಬ್ರೌನ್ ಕಲರ್ ಇದೆಯಲ್ಲ, ನಾವೇನಾದರೂ ಕೊಬ್ಬರಿ ಏನಾದರೂ ಮಾಡೋಂಗಿದ್ರೆ ಅದನ್ನು ತೆಗೆದು ಬಿಡಬೇಕು. ಹಾಲಿಗೆ ಏನು ಬೇಕಾಗಿಲ್ಲ, ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ. ಇದ್ರೆ ಮಾಡಿಕೊಂಡೆ. ನೆಕ್ಸ್ಟ್ ಈ ಥರ ಸ್ಟ್ರೈನರಲ್ಲಿ ನಾವು ನೀಟಾಗಿ ಅದನ್ನು ಒಂದು 2-3 ಸರಿ ನೀರು ಹಾಕಿ ನೀಟಾಗಿ ಹಿಂಡ್ಕೋಬೇಕಾಗುತ್ತೆ ಕೊಬ್ಬರಿ ಹಾಲನ್ನ. ನೀವು ಒಂದು ಬಟ್ಟೆಯಲ್ಲಾದರೂ ಹಿಂಡ್ಕೊಳ್ಳಿ, ಇಲ್ಲಾಂದರೆ ಈ ಥರ ಸ್ಟ್ರೈನರಲ್ಲಾದರೂ ಹಿಂಡ್ಕೋಬೋದು. ನಾನು ಒಂದು ಸರಿ ಹಿಂಡ್ಕೊಂಡಿದ್ದಾದಮೇಲೆ ಮತ್ತೆ ನೀರು ಹಾಕಿ ಮತ್ತೆ ಗ್ರೈಂಡ್ ಮಾಡ್ತಾಯಿದ್ದೀನಿ. ಯಾಕೆ ಅಂತಂತಂದರೆ ಕೊಬ್ಬರಿ ಹಾಲು ಒಂದು 2-3 ಸರಿ ಹಿಂಡ್ಕೋಬೋದು. ಯಾಕೆ ಅಂತಂದರೆ ಅದು ತುಂಬ ಹಾಲು ಅದರಲ್ಲಿ ಇರುತ್ತೆ. ನಾವು ಒಂದು ಸರಿ ಹಿಂಡೋದ್ರಿಂದ ಹಾಲು ಪೂರ್ತಿಯಾಗಿ ಬರೋದಿಲ್ಲ. ಒಂದು 3 ಟೈಮ್ಸ್ ಆದ್ರೂ ನಾವು ಹಿಂಡ್ಕೋಬೋದು. ಸ್ಟ್ರೈನರಲ್ಲಾದರೂ ಹಿಂಡ್ಕೋಬೋದು, ಇಲ್ಲ ಅಂತಂದರೆ ಒಂದು ಕಾಟನ್ ಬಟ್ಟೆಯಲ್ಲಿ, ಕಲರ್ಡ್ ಇರಬಾರ್ದು, ವೈಟ್ ಕಾಟನ್ ಬಟ್ಟೆಯಲ್ಲಿ ಆ ಥರದ್ರಲ್ಲಾದರೂ ಹಿಂಡ್ಕೋಬೋದು, ಅದರಲ್ಲಾದ್ರೂ ನೀಟಾಗಿ ಬರುತ್ತೆ. ಬಟ್ ನಾನು ಒಂದು 2-3 ಸರಿ ಕಾಟನ್ ಕ್ಲಾತಲ್ಲಿ ಹಿಂಡ್ಕೊಂಡೆ. ಅದು ಒಂಥರ ಮತ್ತೆ ಹಿಂಡಿದಾದ್ಮೇಲೆ ಒಂಥರ ಕಪ್ಪಾಗ್ತಾಯಿತ್ತು. ಮತ್ತು ಅದು ನನಗೆ ಯಾಕೋ ಬೇಡ ಅನ್ನಿಸ್ತು. ಸದ್ಯಕ್ಕೆ ನಾನು ಅದಕ್ಕೆ ಯಾವಾಗಲಿಂದನೂ ಈ ಸ್ಟ್ರೈನರಲ್ಲೇ, ಇದು ತುಂಬ ಸಣ್ಣ ಸಣ್ಣ ಜಾಲಿ ಇದೆ ಇದರಲ್ಲಿ ಹೋಲ್ಸು, ಅದರಿಂದ ಇದು ತುಂಬ ನುಣ್ಣಗೆ ಬೀಳುತ್ತೆ. ಇದರಲ್ಲಿ ನಾವು ಹಸಿಟೂ ಜಲ್ಲೆಡಿ ಇಡ್ಬೋದು, ಅಷ್ಟು ಸಣ್ಣ ಸಣ್ಣ ಜಾಲಿ ಇದೆ. ಈ ಥರ ಹಿಂಡಿ ನೀಟಾಗಿ ಹಾಲೆಲ್ಲ ಹಿಂಡ್ಕೊಂಡಾದಮೇಲೆ ಇದರಲ್ಲಿ ಮತ್ತೆ ಒಂದು ಸ್ವಲ್ಪ ನೀರು ಹಾಕಿ ಮತ್ತೆ ನಾವು ಗ್ರೈಂಡ್ ಮಾಡಿ ಇನ್ನೊಂದು ಸರಿ ನಾವು ಇದನ್ನು ಹಿಂಡ್ಕೋಬೋದು. ಇದನ್ನು ನಾವು ಈ ಗೀ ರೈಸು, ಇಲ್ಲ ಅಂತಂದರೆ ಕುರ್ಮಾ ಏನಾದರೂ ಮಾಡ್ತಿರಲ್ಲ, ವೆಜಿಟೇಬಲ್ ಕುರ್ಮಾ ಆಗಲಿ, ನಾನ್ ವೆಜ್ಜಸ್ಗಾಗಲಿ, ಈ ಥರ ಇದನ್ನು ಸ್ಟೋರ್ ಮಾಡ್ಕೊಬೋದು. ನಾವು ಮನೆಯಲ್ಲೇ ಮಾಡಿಟ್ಕೊಂಡು ಒಂದು 15 to 1 ಮಂತ್ವರೆಗೂ ನಾವು ಸ್ಟೋರ್ ಮಾಡ್ಕೋಬೋದು. ಮನೆಯಲ್ಲೇ ಮಾಡಿರೋದ್ರಿಂದ ಏನೂ ಆಗೋದಿಲ್ಲ. ಫ್ರೀಝರಲ್ಲಿಟ್ಟರೆ ನೀವು 1 ಮಂತ್ವರೆಗೂ ಇಟ್ಕೋಬೋದು. ಇಲ್ಲ ಫ್ರಿಜ್ಜಲ್ಲಿ ಇಡ್ತೀವಿ ಅಂತಂದರೆ ಒಂದು 15 ಡೇಸ್ವರೆಗೂ ಸ್ಟೋರ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ, ಅದೇನಾಗೋದಿಲ್ಲ. ಆದಷ್ಟು ಪ್ಲಾಸ್ಟಿಕಲ್ಲಿ ಬಿಟ್ಟು ಗ್ಲಾಸ್ ಬಾಟಲಲ್ಲಿ ಯೂಸ್ ಮಾಡೋದನ್ನು ಟ್ರೈ ಮಾಡಿ. ನೀವು ಸ್ಟೋರ್ ಮಾಡಿಕೊಂಡು ಇದನ್ನು ನೀವು ಯೂಸ್ ಮಾಡ್ಕೋಬೋದು, ಏನಕ್ಕಾದರೂ ಆಗಲಿ. ನೀವು ಹಸಿದು ಹಂಗೇನೂ ಕುಡಿಬೋದು, ತುಂಬಾ ಒಳ್ಳೆಯದು. ಇಲ್ಲ ಅಂತಂದರೆ ಬಿಸಿ ಮಾಡ್ಕೊಂಡು ಅದರಲ್ಲಿ ಒಂದು ಸ್ವಲ್ಪ ಸಕ್ಕರೆ ಆಗಲಿ, ಬೆಲ್ಲ ಆಗಲಿ, ಏಲಕ್ಕಿ ಆಗಲಿ, ಖಾರ ಇಷ್ಟಪಡೋರು ಆ ಥರ ಕುಡಿಬೋದು. ಇಲ್ಲ ಅಂತಂದರೆ ನಾವು ಮಜ್ಜಿಗೆಗೆ ಒಗ್ಗರಣೆ ಹಾಕ್ಕೊಳ್ತೀವಲ್ಲ, ಆ ಥರ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡಾದ್ರೂ ಕುಡಿಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಯಮ್ಮಿಯಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಮತ್ತು ತುಂಬ ಟೇಸ್ಟಿಯಾಗೂ ಇರುತ್ತೆ. ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರೂ ಕುಡಿಬೋದು ಇದನ್ನು. ಮತ್ತು ನೆಕ್ಸ್ಟ್ ಇದಾದಮೇಲೆ ನಾನು ಹಾಲೆಲ್ಲ ತೆಗೆದು ನೀಟಾಗೆಲ್ಲ ಎತ್ತಿಕ್ಕಿ ಒಂದು ಬಾಟಲಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡೆ ಫ್ರಿಜ್ಜಲ್ಲಿ. ತುಂಬ ತೆಳ್ಳಗಿತ್ತು ನಮ್ಗೆ ಸ್ವಲ್ಪ ಗಟ್ಟಿ ಬೇಕು ಅಂತಂದರೆ ಸ್ವಲ್ಪ ನೀರು ಕಮ್ಮಿ ಹಾಕ್ಕೋಬೇಕಷ್ಟೆ. ಮತ್ತು ತೆಂಗಿನಕಾಯಿ ಜಾಸ್ತಿ ಹಿಡಿಯುತ್ತಷ್ಟೇ.
ನೋಡ್ಬೋದು ಎಷ್ಟು ಥಿಕ್ನೆಸ್ ಇರುತ್ತೆ ಅಂತ. ನಂದಿನಿ ಹಾಲು ಇಲ್ಲ ಅಂದರೆ ನಾವು ತಗೊಳ್ಳೋ ಹಸು ಹಾಲಿಗಿಂತನೂ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಹೆಲ್ದಿಯಾಗಿರುತ್ತೆ. ಇದು ಆ್ಯಕ್ಚುಲಿ ಬಾದಾಮಿದಾಗಲಿ ಈ ಥರ ಕೊಬ್ಬರಿ ಹಾಲಾಗಲಿ ತುಂಬಾ ಹೆಲ್ತ್ಗೆ ನಮ್ಗೆ ತುಂಬಾ ಒಳ್ಳೆಯದು. ಇದರಲ್ಲಿ ನಾವು ಮೊಸರು ಮಾಡ್ಕೋಬೋದು, ಮತ್ತು ಕಾಫಿ ಟೀ ಮಾಡ್ಕೋಬೋದು. ಕಾಫಿ ಟೀ ಇಷ್ಟಪಡುವಂಥವ್ರು ಇವಾಗ ವೀಗನ್ ಫ್ರೀ ಅಂತ ಹೇಳ್ತಾರಲ್ವ, ಆ ಥರವರೆಲ್ಲನೂ ಈ ಥರ ಕೊಕೊನೆಟ್ ಮಿಲ್ಕಿಂದ ನಾವು ಯೂಸ್ ಮಾಡಿಕೊಂಡು ನಾವು ಕಾಫಿ ಆಗಲಿ ಟೀ ಆಗಲಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಈ ಗ್ಲಾಸ್ ಅದಷ್ಟು ಹಾಲನ್ನ ನಾನು ಕುಡಿಯೋಣ ಅಂತ, ಯಾಕಂದರೆ ಮಧ್ಯಾಹ್ನ ಆಗೋಗಿತ್ತು, ಊಟನೂ ಇನ್ನೂ ಮಾಡಿದ್ದಿಲ್ಲ, ಕುಡಿಯೋಣ ಅಂತ ಹೇಳ್ಬಿಟ್ಟು ತಗೊಳ್ತಾ ಇದ್ದೆ. ನಾನು ಅದ್ರ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಟೈಮ್ ಆಗೋಗಿತ್ತು. ಯಾಕಂತಂದರೆ ನೆಕ್ಸ್ಟ್ ಅವ್ರನ್ನ ಸ್ಕೂಲಿಂದ ಪಿಕಪ್ ಬೇರೆ ಮಾಡಬೇಕಾಗಿತ್ತು. ಅಷ್ಟರೊಳಗೆ ನಾನು ಈ ಕೆಲಸನ ಎಲ್ಲ ಮುಗಿಸ್ಬೇಕಾಗಿತ್ತು. ಅಡುಗೆ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಇಲ್ಲಾಂದರೆ ಮತ್ತೆ ಅವ್ರು ಬಂದಿದ್ದಾರೆ ಅಂತಂದರೆ ತುಂಬ ಇನ್ನು ಎಲ್ಲ ಡಬಲ್ ಕೆಲಸ ಆಗಿಬಿಡುತ್ತೆ. ಪಾತ್ರೆ ಎಲ್ಲ ತುಂಬ ಜಾಸ್ತಿ ಆಗಿಬಿಡುತ್ತೆ ಶಿಂಕಲ್ಲಿ. ಅದೇ ನನಗೆ ಮತ್ತೆ ಅದೊಂದು ಕಷ್ಟ ಆಗಿಬಿಡುತ್ತೆ ಅಂಥೇಳಿ. ಸ್ಕೂಲಿಂದ ಬಂದಾದಮೇಲೆ ಸುಶಾಂತು ಮನೇಲಿ ಮಾಡಿದ ತಿಂಡಿ ತಿಂದಾದಮೇಲೆ ಇವತ್ತು ನಾನೇ ಈವ್ನಿಂಗ್ ಸ್ನ್ಯಾಕ್ ಟೈಪ್ ಮಾಡ್ತೀನಿ ಅಂತ, ಪಾಪ ಅವನು ಸ್ನ್ಯಾಕ್ ಅಂತ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅದು ನೈಟೇ ಆಗೋಯ್ತು, ನೈಟ್ ಸ್ನ್ಯಾಕ್ ಆಗೋಯ್ತು. ಆ್ಯಕ್ಚುಲಿ ಇದು ಗ್ರೀಷ್ಮಾ ಮತ್ತು ಸುಶಾಂತ್ ಇವರಿಬ್ಬರೇ ಎಲ್ಲ ಕ್ರೆಡಿಟ್ ಅವ್ರಿಗೆ ಹೋಗುತ್ತೆ. ಏನು ಅಂತಂದರೆ ಕಟ್ ಮಾಡಿರೋದು ಆಗಲಿ, ಆ ಪ್ರಿಪ್ರೇಷನ್ ಆಗಲಿ, ಎಲ್ಲ ಪ್ರತಿಯೊಂದು ನಾನು ಇದರಲ್ಲಿ ಯಾವುದ್ರಲ್ಲೂ ಹೆಲ್ಪ್ ಮಾಡಿಲ್ಲ. ಯಾಕಂದರೆ ಸುಶಾಂತ್, ಅಮ್ಮ ನೀವು ಬರಬೇಡಿ ನಾನೇ ಮಾಡ್ತೀನಿ, ನೀವು ಬರಬೇಡಿ ನಾನೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದ. ಸರಿ ಆಯ್ತು ನೀನೇ ಮಾಡು ನೋಡೋಣ ಹೆಂಗೆ ಮಾಡ್ತೀಯ ಅಂತೇಳಿ ಬಿಟ್ಟೆ. ಆ್ಯಕ್ಚುಲಿ ನನಗೇ ಆಶ್ಚರ್ಯ ಆಯಿತು, ಅವ್ನು ಎಷ್ಟು ಚೆನ್ನಾಗಿ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ನೋಡಿದೆ ನಾನು. ಅವ್ನು ನನ್ನ ಕಿಚನ್ಗೆ ಬರೋದಕ್ಕೂ ಬಿಡ್ತಾಯಿಲ್ಲ. ಅಟ್ಲೀಸ್ಟ್ ತೊಳ್ಕೊಡ್ತೀನೋ ಅಂತಂದರೆ ಬರೀ ಬ್ರೋಕ್ಲಿ ತೊಳ್ಕೊಟ್ಟು ನಾನು ಹೋದೆ, ಯಾಕಂದರೆ ಅದರಲ್ಲಿ ಹುಳ ಏನಾದರೂ ಇದ್ದರೆ ಅಂತೇಳಿ. ಒಂದು ಸ್ವಲ್ಪ ಅದನ್ನು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಬಿಸಿ ನೀರಲ್ಲಿ ತೊಳೆದ್ಬಿಟ್ಟು ಮತ್ತೆ ಕೊಟ್ಟು ಹೋದೆ. ಅವನೇ ಆನಿಯನ್ನು ಕಟ್ಟಿಂಗ್ ಎಲ್ಲನೂ ಅವನೇ ಮಾಡಿಕೊಂಡ. ಸುಶಾಂತ್ಗೆ ಅವನಿಗೆ ಅಡುಗೆ ಮಾಡೋದಾಗಲಿ ಮತ್ತು ವೆರೈಟಿ ಡಿಶಸ್ ಇರಬೇಕು ಅವನಿಗೆ, ಮತ್ತು ಟೇಸ್ಟಿಯಾಗಿರಬೇಕು. ಸ್ಮೆಲ್ ನೋಡಿ ಇದು ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಳ್ಬಿಡ್ತಾನೆ. ಅವ್ನಿಗೆ ಅದು ಏನು ಸೆನ್ಸ್ ಅಂತ ಗೊತ್ತಿಲ್ಲ. ನಮ್ಮ ಅಪ್ಪನೂ ಹಿಂಗೆ ಸ್ವಲ್ಪ ಮೇ ಬಿ ಅವನಿಗೆ ಅದರದ್ದೇ ಜೀನ್ಸ್ ಬಂದಿದೆ ಅನಿಸುತ್ತೆ, ನಮ್ಮ ಅಪ್ಪ ಅವ್ರದ್ದೇ. ಯಾಕಂತಂದರೆ ನಮ್ಮ ನಾನಾ ಹೆಂಗೆ ಅಂತಂದರೆ, ನಾವು ಮನೆಯಲ್ಲೆಲ್ಲ ನಾನಾ ಅಂತ ಅನ್ನೋದು. ಯಾಕಂತಂದರೆ ನಾವು ಬೆಳೆದಿರೋದೆಲ್ಲ ಕೋಲಾರ ಸೈಡು, ಅಲ್ಲೆಲ್ಲ ಸ್ವಲ್ಪ ಆಂಧ್ರ ಟಚ್ ಇದ್ದೇ ಇದೆ. ನಾವು ಮನೆಯಲ್ಲೆಲ್ಲ ತೆಲುಗುನೇ ಮಾತಾಡೋದು. ಆ್ಯಕ್ಚುಲಿ ನನ್ನ ಮಕ್ಳಿಗೂ ಒಂದು 5 ಇಯರ್ಸ್ವರೆಗೂ ತೆಲುಗುನೇ ಮಾತಾಡಿಸ್ತಾ ಇದ್ವಿ. ನಮ್ಮ ಮನೆಯವರು ಕನ್ನಡ ಮಾತಾಡೋದ್ರಿಂದ ಮತ್ತು ಅದು ಹಂಗೆ ಕನ್ನಡಗೆ ಶಿಫ್ಟ್ ಆಗೋದ್ವಿ ನಾವು. ಇವಾಗ್ಲೂ ನನಗೆ ತೆಲುಗು ಇರೋಷ್ಟು ಫ್ಲೂಯೆನ್ಸಿ ನನಗೆ ಕನ್ನಡದಲ್ಲಿ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಬಟ್ ಮಾತಾಡೋದೆಲ್ಲ ಮನೇಲಿ ಕನ್ನಡನೇ, ಮತ್ತು ಓದಿರೋದು ಎಲ್ಲ ಕನ್ನಡನೇ ಅಲ್ವಾ. ಕರ್ನಾಟಕದಲ್ಲೇ ಇರೋದು, ಕೋಲಾರನೂ ಕರ್ನಾಟಕಕ್ಕೆ ಸೇರೋದು. ಬಾರ್ಡ್ರ್ ಆಗಿರೋದ್ರಿಂದ ಆ ಥರ ಸ್ವಲ್ಪ ತೆಲುಗು ಸ್ಲ್ಯಾಂಗ್ ಇದ್ದೇ ಇರುತ್ತೆ. ಆ ಬಾರ್ಡ್ರದ್ದು ಟಚ್ಚು ಅಂದರೆ ಎಫೆಕ್ಟು ಅಂತ ಅನ್ಬೋದು. ಇಲ್ಲಿ ನೋಡಿ ಕಟ್ಟಿಂಗು ಅಷ್ಟೇ ತುಂಬ ಚೆನ್ನಾಗಿ ಕಟ್ ಮಾಡ್ತಾಯಿದ್ದಾನೆ. ನನಗಂತೂ ತುಂಬಾ ಖುಷಿ ಆಗುತ್ತೆ. ಕೆಲವೊಂದು ಸರಿ ಅವ್ನು ನನಗೆ ಅಡುಗೆ ಮಾಡೋದ್ರಲ್ಲಿ ಬೇರೆ ಕೆಲಸ ಏನಾದರೂ ಹೇಳಿದ್ರೆ, ಇಲ್ಲ ನಾನು ಚಿಕ್ಕ ಮಗು, ನಾನು ಮಾಡಬಾರ್ದು, ನಾನು ಚಿಕ್ಕವನು, ನೀವು ನನಗೆ ಇಲ್ಲ ಅಂದರೆ ಟಿಪ್ಸ್ ಕೊಡಿ, ನಾನು ಆವಾಗ ಕೆಲಸ ಮಾಡ್ತೀನಿ ಅಂತೆಲ್ಲ ಹೇಳ್ತೇನೆ. ಬಟ್ ಕಟ್ಟಿಂಗು ಈ ಕುಕ್ಕಿಂಗ್ ವಿಷಯದಲ್ಲಿ ಮಾತ್ರ ನೀವು ಏನೇ ಕೇಳಿ ನೀಟಾಗಿ ಮಾಡ್ತೀನಿ. ಎಷ್ಟು ಪ್ರೊಫೆಷ್ನಲ್ಲಾಗಿ ನೀಟಾಗಿ ಒಂದೊಂದು ಅವನೇ ನೀಟಾಗಿ ಕಟ್ ಮಾಡಿಕೊಂಡು, ನೀಟಾಗಿ ತೊಳ್ಕೊಂಡು, ನೀಟಾಗಿ ಅವನೇ ಯಾವುದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಎಲ್ಲ ಅಂತ ನೋಡಿ ನನಗೆ ತುಂಬಾ ಖುಷಿ ಆಯಿತು ಅದನ್ನು ನೋಡಿ. ಯಾಕಂದರೆ ನಾನು ನೋಡಿದ್ದೀನಿ ಸುಮಾರು ಸತಿ, ಬಟ್ ವೀಡಿಯೋ ಮಾಡಬೇಕಾದ್ರೆ ಅದೊಂಥರ ಡಿಫ್ರೆಂಟ್. ನಮ್ಮ ಮಕ್ಕಳು ಅಂದರೆ ಏನೇ ಮಾಡಲಿ ನಮ್ಮ ಮಕ್ಕಳು ಅವ್ರು ಮಾಡಿದ್ದು ನಮಗೆ ಖುಷಿ ಅನಿಸುತ್ತಲ್ವ, ಆ ಥರನೇ ಫೀಲ್ ಆಯಿತು ನನಗೆ.
ನೀವು ಈ ಥರ ಆನಿಯನ್ನು ಬ್ರೋಕ್ಲಿ ಇದೆಲ್ಲ ಹಾಕಿ ಇಷ್ಟೊಂದೆಲ್ಲ ಕಟ್ ಮಾಡ್ತಾ ಇದ್ದಾನೆ, ಎಷ್ಟು ನೀಟಾಗಿ ಮಾಡ್ತಾ ಇದ್ದಾನೆ, ತುಂಬ ಹೆಲ್ದಿ ಫುಡ್ ತಿಂತಾನೆ ಸುಶಾಂತು ಅಂತೆಲ್ಲ ಅನ್ಕೋಬೇಡಿ. ಹಂಗೆಲ್ಲ ಏನೂ ಇಲ್ಲ. ಇದು ಜಸ್ಟ್ ಅವನು ಲೇಸ್ ಒಂದು ದೊಡ್ಡದು ಒಂದು ಪ್ಯಾಕೆಟ್ ತೊಗೊಂಬಂದಿದ್ದಾನೆ. ಆ ಲೇಸಿಗೋಸ್ಕರ ಇದೆಲ್ಲನೂ ಪ್ರಿಪ್ರೇಷನ್ನು. ಯಾಕೆ ಅಂತಂದರೆ ನಾನು ಹೇಳ್ತೀನಿ, ಲೇಸು ಇಲ್ಲ ಸೀಲ್ಡ್ ಏನಾದರೂ ಪ್ಯಾಕೆಟ್ ಆ ಥರ ಏನಾದರೂ ತಿನ್ನೋಂಗಿದ್ರೆ ಹೆಲ್ದಿ ಏನಾದರೂ ತಿನ್ನಲೇಬೇಕು, ಫೈಬರ್ ಕಂಟೆಂಟ್ ಏನಾದರೂ ಇರಬೇಕು ಅಂದಿದ್ದಕ್ಕೆ ಸರಿ ಆಯಿತು ಅಂಥೇಳಿ ಇದನ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದಾನೆ. ಎನಿವೇ ಸ್ವಲ್ಪ ಆದ್ರೂ ರಾ ವೆಜಿಟೇಬಲ್ಸ್ ಹೋದರೆ ಸ್ವಲ್ಪ ಆದರೂ ಹೆಲ್ತಿಯಾಗಿರುತ್ತೆ, ಅದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡುತ್ತೆ ಅನ್ನೋ ಟ್ರೈ ಅಷ್ಟೇ ಇದು. ಯಾಕಂತಂದರೆ ನಾವು ಆಲ್ಮೋಸ್ಟ್ ಏನೇ ಹೇಳೋಕ್ಕೋದ್ರೂ ಮಕ್ಕಳು ಕೇಳೋದಿಲ್ಲ, ಅವ್ರದ್ದೇ ಆದಂಥ ಥಾಟ್ಸ್ ಇರುತ್ತೆ. ಅದು ಏನಾದರೂ ನಾನು ಒಂದು ಹೇಳಿದ್ರೆ ನೀವು ಶುಗರ್ ಅನ್ಹೆಲ್ದಿ ಅಲ್ವಾ, ನೀವು ಅದನ್ನೇ ಹೇಗೆ ತಿಂತೀರಾ, 76 ಕ್ವಶನ್ ಕೇಳ್ತಾ ಇರ್ತಾನೆ. ಸೊ ದಟ್ ಅದಕ್ಕೆ ನಾನು ಅಟ್ಲೀಸ್ಟ್ ಹಿಂಗಾದ್ರೂ ಒಂದು ಸ್ವಲ್ಪ ಅದು ಸಲಾಡ್ ತಿಂತಾನೆ ಅಂತೇಳ್ಬಿಟ್ಟು. ಈವ್ನಿಂಗ್ ಟೈಮು ಆ್ಯಕ್ಚುಲಿ ಅವ್ರಿಗೆ ಸಲಾಡ್ ತುಂಬಾ ಇಷ್ಟ, ತಿಂತಾರೆ ಅವರು, ಹಂಗೇನಿಲ್ಲ. ಅದ್ರ ಜೊತೆಗೆ ಈ ಚಿಪ್ಸು ಈ ಥರ ಹಾಕ್ಕೊಂಡ್ರೆ ನ್ಯಾಚೋಸ್ ಥರ ಚೆನ್ನಾಗಿರುತ್ತೆ, ಅವ್ರಿಗೂ ಸ್ವಲ್ಪ ಇಷ್ಟಪಡುತ್ತೆ. ಎವ್ರಿ ಟೈಮ್ ಅವ್ರಿಗೂ ಕಂಟ್ರೋಲ್ ಮಾಡ್ತಾಯಿದ್ರೆ ತುಂಬ ಇರಿಟೇಟ್ ಆಗ್ತಾರೆ ಅಂತ ನಾನು ಜಾಸ್ತಿ ಇದು ಮಾಡೋಕ್ಕೆ ಹೋಗೋದಿಲ್ಲ. ಬಟ್ ನನಗೆ ಅವರು ವೀಡಿಯೋ ಮಾಡಿರೋದು ಇದು ತುಂಬಾ ಖುಷಿ ಅನ್ನಿಸ್ತು ನೋಡಿ. ಸ್ಟವ್ ಅಂಟಿಸೋದ್ರಿಂದ ಹಿಡಿದು ಎಲ್ಲ ಪ್ರತಿಯೊಂದು ಪಿನ್ ಟು ಪಿನ್ ಚಿಕ್ಕ ಚಿಕ್ಕ ಇದನ್ನು ತುಂಬ ನೀಟಾಗಿ ರೆಕಾರ್ಡ್ ಮಾಡಿದರು. ಇದು ಆ್ಯಕ್ಚುಲಿ ಇದಕ್ಕೆ ಕ್ರೆಡಿಟ್ ಎಲ್ಲನೂ ಗ್ರೀಷ್ಮಾಗೆ ಹೋಗುತ್ತೆ. ತುಂಬ ಚೆನ್ನಾಗಿ ವೀಡಿಯೋಗ್ರಫಿ ಮಾಡ್ತಾಳೆ. ನಾನು ಅಂದ್ಕೊಂಡೇ ಇದ್ದಿಲ್ಲ ಇಷ್ಟು ನೀಟಾಗಿ ಮಾಡ್ತಾಳೆ. ನಾನೇ ಒದ್ದಾಡ್ತಾ ಇರ್ತೀನಿ, ಹೆಂಗೆ ಮಾಡೋದು ಹಂಗೆ ಹಿಂಗೆ ಅಂತೆಲ್ಲ ಹೇಳಿ. ಇಲ್ಲಿ ನೋಡಿ ಬಟರ್ ಎತ್ಕೊಬಂದು ಬಟರ್ ಹಾಕ್ತಿದ್ದಾನೆ. ಇದು ಆ್ಯಕ್ಚುಲಿ ಪೊಟ್ಯಾಟೋನ ಫ್ರೈ ಮಾಡೋದಕ್ಕೆ. ಸುಶಾಂತು ಆಯಿಲ್ ಯೂಸ್ ಮಾಡೋದಕ್ಕಿಂತನೇ ಈ ಬಟರ್ ಆಗಲಿ ಗೀ ಆಗಲಿ ಅವನು ಕುಕ್ ಮಾಡೋದ್ರಲ್ಲಿ ಈ ಪಾಸ್ತಾ ಮ್ಯಾಗಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾನೆ. ನನಗೂ ಅಷ್ಟು ಚೆನ್ನಾಗಿ ಬರೋದಿಲ್ವೇನೋ ಅನಿಸುತ್ತೆ, ಅಷ್ಟು ನೀಟಾಗಿ ಮಾಡ್ತಾನೆ. ಹಾಲಲ್ಲೇ ಕುಕ್ ಮಾಡಿ, ಬಟ್ ಆಯುರ್ವೇದಿಕ್ ಇದರಲ್ಲಿ ಹಾಲು ಮತ್ತು ಖಾರ ಎರಡು ಮಿಕ್ಸ್ ಮಾಡಬಾರ್ದು ಅಂತಾರೆ. ನಾನು ಅವ್ನಿಗೆ ಹೇಳಿದ್ರೆ ಕೇಳೋದಿಲ್ಲ. ಎನಿವೇ ಏನೋ ಮಾಡ್ತಿದ್ದಾನಲ್ಲ, ಟ್ರೈ ಮಾಡಲಿ. ಇವಾಗಲಿಂದ ಕಲ್ತ್ಕೊಂಡ್ರೆ ಒಳ್ಳೆಯದಲ್ಲ. ಮುಂದೆ ಲೈಫ್ ಎಲ್ಲೆಲ್ಲಿ ಇರ್ತಾರೋ, ಹೆಂಗೆ ಇರ್ತಾರೋ, ಮತ್ತು ಮೇ ಬಿ ಹಾಸ್ಟೆಲ್ ಇರ್ಬೋದು, ಇಲ್ಲ ಬೇರೆ ಸ್ಟೇಟಿಗೆ ಹೋಗ್ಬೋದು, ಇಲ್ಲ ಬೇರೆ ಕಂಟ್ರಿಗೆ ಹೋಗ್ಬೋದು. ಅಂಥ ಟೈಮಲ್ಲೆಲ್ಲ ಎಲ್ಲ ವಿದ್ಯೆ ಕಲ್ತಿದ್ರೆ ಒಳ್ಳೆಯದೇ ಅಲ್ವಾ. ಅದು ಕುಕ್ಕಿಂಗ್ ಅನ್ನೋದು ಮೇಯ್ನು. ನಮ್ಗೆ ಗೊತ್ತೇ ಇದೆ ಲಾಕ್ಡೌನಲ್ಲಿ ಹಿಂಗೆಲ್ಲ ಸಿಚುವೇಶನ್ಸ್ ಇತ್ತು. ಯಾರ್ಯಾರು ಎಲ್ಲೆಲ್ಲಿದ್ದರೂ ಅಲ್ಲಲ್ಲೇ ಲಾಕ್ ಆಗಿಬಿಟ್ಟಿದ್ರು. ಈ ಆನಿಯನ್ ಅಂತೀನಿ ಸಾರಿ, ಪೊಟ್ಯಾಟೋಸ್ನ ನೋಡಿ ನೀಟಾಗಿ ಕಟ್ ಮಾಡ್ಕೊಂಡಿದ್ದಾನೆ. ಕ್ಯೂಬ್ಸ್ ಆಗಿ ಚಿಕ್ಕ ಚಿಕ್ಕದಾಗಿ ಪುಟಾಣಿಗೆ ಎಷ್ಟು ಪೇಷನ್ಸಿಂದ ಕಟ್ ಮಾಡಿದ್ದಾನೆ. ಒಳ್ಳೆ ಶೆಫ್. ಕೆಲವೊಂದು ಸರಿ ಅವನೇ ಡೆಕೋರೇಷನ್ ಮಾಡ್ತೀನಿ, ಅಮ್ಮ ನಾನು ಮಾಡ್ತೀನಿ ಅಂತ ಇಂಟ್ರೆಸ್ಟಾಗಿ ಬಂದು ನಾನೇ ಇದು ಮಾಡ್ತೀನಿ ಅಂತ ಫ್ಲಿಪ್ಪೆಲ್ಲನೂ ವೀಡಿಯೋಸಲ್ಲಿ ನೋಡಿ ಅದು ಫ್ಲಿಪ್ಪೆಲ್ಲನೂ ಅವನೇ. ನಾನು ಹೇಳ್ತೀನಿ ಭಯ ಆಗುತ್ತೆ ನನಗೆ ಸ್ಟವ್ ಹತ್ರ ಎಲ್ಲ ಸ್ವಲ್ಪ. ನಾನು ಅವಾಗವಾಗ ಬಂದು ಚೆಕ್ ಮಾಡ್ತಾ ಇರ್ತೀನಿ, ಅಂದರೆ ಅಲ್ಲೇ ಕೂತಿರ್ತೀನಿ ನಾನು ಆಲ್ಮೋಸ್ಟು, ನೋಡ್ತಾ ಇರ್ತೀನಿ ಅವನೇನಾದರೂ ಆ ಥರ ಏನಾದರೂ ಫ್ಲಿಪ್ ಮಾಡಿದಾಗ ಅದೆಲ್ಲ ಒಂದೊಂದು ಸರಿ ಬೆಂಕಿ ಅಂಟ್ಕೊಂಬಿಡುತ್ತಲ್ವ, ಬಾಣಲಿಗೆಲ್ಲ ಅಂಟ್ಕೊಂಡ್ಬಿಟ್ಟಿರುತ್ತೆ. ಸೊ ದಟ್ ಅದಕ್ಕೆ ನಾನು ಚೆಕ್ ಮಾಡ್ಕೊಂಡು ಹೇಳ್ತಾ ಇರ್ತೀನಿ. ಇಲ್ಲಿ ಸ್ವಲ್ಪ ಇದು ಹ್ಯಾರಿಗೆನಸ್ ಬರುತ್ತಲ್ವ, ಅದನ್ನು ಹಾಕ್ತಾ ಇದ್ದಾನೆ. ಪೆಪ್ಪರ್ಗೆ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಅದು ಪೆಪ್ಪರಲ್ಲಿ. ಆ್ಯಕ್ಚುಲಿ ಪೆಪ್ಪರ್ಗೆ ಏನೂ ಇಲ್ಲ, ಪೆಪ್ಪರೇ ಅದೊಂದು ಟೇಸ್ಟು. ಪೆಪ್ಪರ್ ಅಂತೀನಿ, ಪೊಟ್ಯಾಟೋಗೆ ಅದರದ್ದೇ ಆದಂಥ ಒಂದು ಟೇಸ್ಟ್ ಇದ್ದುಬಿಡುತ್ತೆ. ಒಂಚೂರು ಎಣ್ಣೆ ಹಾಕಿ ಇಲ್ಲ ಬಟರ್ ಹಾಕಿ ನಾವು ಫ್ರೈ ಮಾಡಿ ಅದೊಂಚೂರು ಫ್ರೈ ಆಗ್ತಾ ಇದ್ದಂಗೆ ಖಾರದ ಪುಡಿನೂ ಉಪ್ಪು ಹಾಕಿದ್ದೀವಿ ಅಂದ್ರೇ ಸಾಕು, ಅದ್ರ ಟೇಸ್ಟ್ ತುಂಬ ಚೆನ್ನಾಗಿ ಎನ್ಹ್ಯಾನ್ಸ್ ಆಗಿಬಿಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ಖಾರದ ಪುಡಿ ಹಾಕ್ತಾ ಇದ್ದಾನೆ ಸ್ವಲ್ಪನೇ, ಯಾಕಂದರೆ ತುಂಬ ಏನಿಲ್ಲ. ಅದು ಪೊಟ್ಯಾಟೋಸ್ ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ಇರೋದ್ರಿಂದ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ತಾ ಇದ್ದಾನೆ. ನೀವು ಇಲ್ಲಿ ಅವನು ಪೊಟ್ಯಾಟೋನೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದಾನಲ್ವಾ, ಅದಕ್ಕೇ ಅವನು ಸ್ವಲ್ಪ ಇಲ್ಲಿ ಆರಿಗ್ಯಾನೋಸ್ ಹಾಕ್ಕೊಳ್ತಾ ಇದ್ದಾನೆ. ಆರಿಗ್ಯಾನೋಸು ಯಾವುದೇ ಒಂದು ಡಿಶ್ಶಿಗೆ ಹಾಕೋದ್ರಿಂದ ಅದು ಸ್ವಲ್ಪ ಅದರದ್ದೇ ಆದಂಥ ಫ್ಲೇವರ್ ಕೊಡುತ್ತೆ ಮತ್ತು ತುಂಬ ಟೇಸ್ಟಿಯಾಗಿ ಅಂತ ಅನಿಸುತ್ತೆ. ಅದರಿಂದ ಅವನು ಸ್ವಲ್ಪ ಬಟರ್ ಹಾಕ್ಕೊಂಡು ಅದ್ರ ಮೇಲೆ ಆರಿಗ್ಯಾನೋಸ್ನ ಇದು ಮಾಡ್ಕೊಳ್ತಾ ಇದ್ದಾನೆ. ಅದು ಯಾಕಂದರೆ ಬಟರಿಂದ ಪೊಟ್ಯಾಟೋಯಿಂದ ಅದು ಅಂದರೆ ಮಿಕ್ಸಪ್ ಆಗಲಿ ಅಂತ ಹೇಳ್ಬಿಟ್ಟು. ಈ ಸ್ಟವ್ ಹಿಂದೆನೇ ಇರಬೇಕಾಗುತ್ತೆ, ಯಾಕಂತಂದರೆ ಇವನು ಸ್ಟವ್ ಬಿಟ್ಟು ಎಲ್ಲೋ ಹೋಗೋ ಹಾಗಿರಲ್ಲ. ಯಾಕಂದರೆ ನಾನು ಫ್ಲಿಪ್ ಮಾಡ್ತೀನಿ ಅಂತ ಈ ಏಷ್ಯನ್ ಟೈಪು ಫ್ಲಿಪ್ ಮಾಡೋದಕ್ಕೆ ಹೋಗ್ತಾನೆ. ಈ ಚೈನೀಸ್ ಎಲ್ಲ ಮಾಡ್ತಾರಲ್ಲ ನೂಡಲ್ಸು ಆ ಥರ, ನನಗೆ ಭಯ ಆಗ್ತಾ ಇರುತ್ತೆ. ಯಾಕಂದರೆ ಪಕ್ಕದ್ದೇನಾದರೂ ಸ್ಟವ್ ಆನ್ ಆಗಿಬಿಟ್ರೆ ಅದು ಬರ್ನಲ್ಲಿ ಏನಾದರೂ
ಸ್ಟವ್ ಆನ್ ಮಾಡೋದೇನಾದರೂ ಟರ್ನ್ ಆಗಿಬಿಟ್ರೆ ಅಂತ. ಆ, ಈ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋದು ಆ ಥರ ಯೂಸ್ ಮಾಡಬೇಕು ಅಂತ ಅವನಿಗೂ ಆ ಥರ ದೊಡ್ಡ ಶೆಫ್ ಅಂತ ಶೋ ಆಫ್ ಕೊಡೋ ಫೀಲಿಂಗ್ ಅವನಿಗೆ, ಯಾಕಂದರೆ ನಾನು ಶೆಫ್ ಥರ ಮಾಡ್ತೀನಿ ಅಂತ. ಬಟ್ ಏನೇ ಆಗಲಿ ಈ ಮಕ್ಕಳಿಗೆ ಸ್ವಲ್ಪ ನನ್ನ ಮಕ್ಕಳಿಗೆ ಆಲ್ಮೋಸ್ಟ್ ಆ ಥರನೇ. ಬಟ್ ನಮ್ಮನೇಲಿ ಸುಶಾಂತ್ಗೆ ಸೌತ್ ಇಂಡಿಯನ್ ಡಿಶಸ್ಸು ಆ ಥರದಕ್ಕಿಂತ ಈ ನಾರ್ತ್ ಕರಿಗಳಾಗಲಿ, ಚಪಾತಿ ರೋಟಿ ಆ ಥರ ಆಗಲಿ, ಇಲ್ಲ ಅಂತಂದರೆ ಈ ಏಷ್ಯನ್ ಫುಡ್ಸ್ ಏನಾದರೂ ಇರುತ್ತಲ್ಲ, ಈ ನೂಡಲ್ಸು, ಪಾಸ್ತಾ ಮತ್ತು ಈ ಪಿಜ್ಜಾ ಇವೆಲ್ಲನೂ ಸ್ವಲ್ಪ ವೆಸ್ಟರ್ನ್ದು ಇದೆಲ್ಲನೂ ತುಂಬಾ ಇಷ್ಟ. ಈ ಸೂಶಿ ಎಲ್ಲ ಮಾಡೋದು ನನಗೆ ಹೇಳ್ತಾನೆ, ಆ ಥರ ಮಾಡಬೇಕು, ಈ ಥರ ಮಾಡಬೇಕು ಅಮ್ಮ, ನೀವು ವೆಜಿಟೇರಿಯನ್ ಅಲ್ವಾ, ನೀವು ಪನ್ನೀರ್ ಹಾಕ್ಕೊಬೋದು ಮತ್ತು ಟೋಫು ಹಾಕ್ಕೊಬೋದು, ಟೋಫು ಹೆಂಗೆ ಮಾಡೋದು ಅಂತೆಲ್ಲ ಹೇಳ್ತಾ ಇದ್ದೆ. ನಾನು ಪನ್ನೀರ್ ತಿನ್ನೋದು ಬೇಡ, ಸ್ವಲ್ಪ ಫ್ಯಾಟ್ ಇರುತ್ತೆ ಅದರಲ್ಲಿ, ಫ್ಯಾಟು ಅಂತಲ್ಲ ಪ್ರೋಟೀನು, ಬಟ್ ನನಗೆ ಬೇಡ ಅಂತ ಅಂದ್ಕೊಂಡ್ರೆ ಪನ್ನೀರ್ ಬೇಡ, ಅದನ್ನು ಬೇರೆ ಏನಾದರೂ ತಿನ್ನೋಣ ಅಂದರೆ ಟೋಫು ಎಲ್ಲ ಹೆಂಗೆ ಮಾಡೋದು, ಬೀನ್ ಮಿಲ್ಕಿಂದ ಮಾಡ್ತಾರೆ, ಅದನ್ನು ಬೀನ್ ಮಿಲ್ಕ್ ಹೆಂಗೆ ತೆಗೆಯೋದು, ಇದೆಲ್ಲ ನನಗೆ ಹೇಳ್ತಾ ಇರ್ತಾನೆ. ಈ ಥರ ಮಾಡಿ, ಹಂಗೆ ಮಾಡಿ, ಹಿಂಗೆ ಮಾಡಿ ಅಂತ. ಅವನಿಗೆ ಅದು ಇವಾಗಲೇ ಅವ್ನಿಗೊಂದು ದೊಡ್ಡ ಶೆಫ್ ಅಂತ ಫೀಲಿಂಗು. ಇಟ್ಸ್ ಓಕೆ, ಏನಾದರೂ ಅವ್ನು ಹೇಳೋದನ್ನು ನಾವು ಕೇಳಬೇಕಾಗುತ್ತೆ. ಯಾಕಂತಂದಕ್ಕೆ ಮಕ್ಕಳಿಗೆ ಅವ್ರದ್ದೇ ಆದಂಥ ನಾಲೆಜಸ್ ಇರುತ್ತಲ್ವ, ನಾವು ಅದನ್ನು ಡಿಸ್ಕರೇಜ್ ಮಾಡಬಾರ್ದು ಅಂತೇಳಿ ನಾನು ಸರಿ ಆಯಿತು, ಹೌದು, ಕೆಲವೊಂದು ಅವ್ನು ಹೇಳೋದು ತುಂಬ ಕರೆಕ್ಟಾಗೂ ಇರುತ್ತೆ, ಕೆಲವೊಂದು ಅಂತಲ್ಲ ಆಲ್ಮೋಸ್ಟ್ ಎಲ್ಲನೂ ಅವನು ನಾಲೆಜ್ ಗೇನ್ ಮಾಡಿಕೊಂಡೇ ಹೇಳ್ತಾನೆ. ಸುಮ್ಮನೆ ಹಂಗೆ ಹೇಳೋದು ಇಲ್ಲ ಅವನು. ಇದೆಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು ನೀವು ಟ್ರೈ ಮಾಡಿ, ಡಿಫ್ರೆಂಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಯಾವಾಗಾದರೂ ಒಂದೊಂದು ಸಲ ಈ ಚಿಪ್ಸ್ ಅಂತಲೇ ಅಲ್ಲ, ಇದನ್ನು ಪಾಪಡ್ ಮೇಲೂ ಹಾಕ್ಕೊಂಡು ತಿನ್ಬೋದು. ಹಪ್ಳ ಬರುತ್ತಲ್ವ ಆ ಥರ, ಈ ಕಡಲೆಕಾಯಿ ಪರಿಷೆಲೆಲ್ಲ ಕೊಡ್ತಾರಲ್ವ ಆ ಥರ ಎಲ್ಲ ಮಾಡ್ಕೊಂಡು ತಿನ್ಬೋದು. ಬ್ರೋಕ್ಲಿನ ಜಸ್ಟ್ ಸ್ಟೀಮ್ ಮಾಡ್ಕೊಂಡಿದ್ದಾನೆ ಅಷ್ಟೇ ಇಲ್ಲಿ. ಪೊಟ್ಯಾಟೊ ಫ್ರೈ, ಬ್ರೋಕ್ಲಿ ಮತ್ತು ಆನಿಯನ್ನು ಮತ್ತು ಟೊಮೆಟೊ ಫ್ರೈ ಇದಿಷ್ಟುನು ಈ ಚಿಪ್ಸು ನೋಡಿ ಪ್ಲೇಟ್ ತುಂಬ ಹಾಕ್ತಾಯಿದ್ದಾನೆ. ತಿನ್ನೋಕ್ಕಾಗಲಿಲ್ಲ ಅಲ್ಲಿ, ಬಟ್ ನಾನು ಮಾಡ್ತೀನಿ ಅಂತ ಮಾಡ್ತಾಯಿದ್ದ. ಓಕೆ ಮಾಡು ಅಂತೇಳಿ ನಾನೂ ಬಿಟ್ಟೆ. ಅವ್ರಿಗೂ ಗೊತ್ತಾಗಲಿ ಮಾಡೋದು ಎಷ್ಟು ಕಷ್ಟ ಅಂತ. ಯಾಕಂದರೆ ಇಲ್ದಿದ್ದ ಹೆಸ್ರುಗಳು ಇಡ್ತಾ ಇರ್ತಾನೆ, ಎಷ್ಟೇ ಚೆನ್ನಾಗಿ ಮಾಡಿದ್ರೂ ಏನಾದರೂ ಒಂದು ಹೇಳ್ತಾ ಇರ್ತಾನೆ ಇವನು. ಇವನ್ನ ಒಪ್ಸೋದೇ ನನಗೆ ದೊಡ್ಡ ತಲೆನೋವಾಗಿಬಿಡುತ್ತೆ. ಬೆಳಗ್ಗೆ ಟಿಫನ್ ಆಗಲಿ ಇವನ್ನ ಕನ್ಸರ್ನ್ ಇಟ್ಕೊಂಡೇ ನಾನು ಏನು ಮಾಡಬೇಕು ಅಂತ. ಯಾಕಂದರೆ ಯಾವುದೇ ಒಂದು ಮಾಡಿಬಿಟ್ಟು ಒಂದು ಮಾಡಿದ್ರೆ ತಿನ್ನಲ್ಲ ಇವನು. ಮನೆಗೊಬ್ರು ಯಾರಾದರೂ ಈ ಥರ ಒಬ್ರು ಇದ್ದೇ ಇರ್ತಾರಲ್ವ, ಮಕ್ಕಳಲ್ಲಿ ಅವ್ರದ್ದೇ ಡಿಸಿಷನ್ ರೈಟು ಮತ್ತು ಅವ್ರದ್ದೇ ಅವ್ರು ತುಂಬಾ ಪರ್ಫೆಕ್ಷನಿಸ್ಟು ಅನ್ನೋ ಥರ ಫೀಲ್ ಆಗೋ ಥರ ಹೇಳ್ತಾ ಇರ್ತಾರೆ, ಮಾತಾಡ್ತಾ ಇರ್ತಾರಲ್ಲ, ಆ ಥರದ್ರಲ್ಲಿ ನಮ್ಮ ಸುಶಾಂತ್ ಫಸ್ಟು. ಈ ಮಿಯೋನಿಸನ್ನು ನಾನು ಔಟ್ಸೈಡ್ ಬೇಡ ಅಂತೇಳಿ ನಾನು ಮನೆಯಲ್ಲೇ ಮಾಡಬೇಕು ಅಂತೇಳಿ ಇದಕ್ಕೆ ಅವನೇ ಅದಕ್ಕೆ ಹಿಂಗೆ ಮಾಡಿ, ನಾನು ಮಾಡ್ತೀನಿ ಅಂತಂದರೆ ಇಲ್ಲ ಹಿಂಗೆ ಮಾಡಿ ಇದಕ್ಕೆ ಈ ಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ದ. ಇದ್ರದ್ದು ರೆಸಿಪಿ ನಿಮ್ಗೆ ಯಾವಾಗಾದರೂ ತೋರಿಸ್ತೀನಿ, ಯಾಕಂದರೆ ತುಂಬ ಡಿಫ್ರೆಂಟ್ ಮಿಯೋನಿಸ್ ಮಾಡ್ತಾನೆ. ಇಲ್ಲಿ ಇದೊಂದು ಸ್ವಲ್ಪ ತಿಕ್ಕಾಯಿತು ಅನಿಸುತ್ತೆ, ಯಾಕಂತಂದರೆ ಸ್ವಲ್ಪ ನೀರು ಕಮ್ಮಿ ಆಯಿತು. ಅವನು ನೀರು ಹಾಕೋದಕ್ಕೂ ಬಿಡ್ತಾ ಇದ್ದಿಲ್ಲ, ಇಲ್ಲ ಇದು ಕೆಳಗಡೆ ಚಿಪ್ಸ್ ಎಲ್ಲ ಮೆಲ್ಟ್ ಆಗಿಬಿಡುತ್ತೆ, ಅಂದರೆ ಮೆತ್ತಗಾಗ್ಬಿಡುತ್ತೆ, ಬೇಡ ಅಂತೇಳ್ಬಿಟ್ಟು. ಸಾಸು ಇದು ಆ್ಯಕ್ಚುಲಿ ಔಟ್ಸೈಡಿಂದ ತಂದಿರೋದೆ ಸಾಸು. ಪಿಜ್ಜಾ ಸಾಸ್ ಇತ್ತು ಸ್ವಲ್ಪ, ಮತ್ತು ಕೆಚಪ್ ಥರ ಇತ್ತು, ಅದನ್ನು ಹಾಕಿ ಇದು ಮಾಡ್ದೆ. ಮತ್ತು ಚೀಸು ಮತ್ತು ಪನ್ನೀರು ತುಂಬಾ ಇಷ್ಟ ಇವನಿಗೆ. ನಾನು ಬಿಡ್ತೀನಿ ಚೀಸು ಮತ್ತು ಪನ್ನೀರು, ನಾನೇ ಚೀಸ್ ಪರೋಟ, ಪನ್ನೀರ್ ಪರೋಟ ಎಲ್ಲ ಮಾಡಿಕೊಡ್ತೀನಿ. ಯಾಕಂದರೆ ಪ್ರೋಟೀನ್ ಅನ್ನೋದು ಇವ್ರಿಗೆ ಬೇಕಾಗಿದೆ ಈ ವಯಸ್ಸಲ್ಲಿ. ಅದರಿಂದ ಕಾಳು ಅದರಲ್ಲೆಲ್ಲ ಸಿಕ್ಕೋದನ್ನು ಇವರು ತಿನ್ನಿರಿ ಅಂತಂದರೆ ಅವರು ತಿನ್ನೋದಿಲ್ಲ, ಅಷ್ಟು ಇಷ್ಟಪಡೋದಿಲ್ಲ. ಈ ಥರ ಪನ್ನೀರು ಮತ್ತು ಚೀಸ್ ಅಂತಂದರೆ ತುಂಬ ಇಷ್ಟಪಟ್ಟು ತಿಂತಾರಲ್ವ. ಮತ್ತು ಒಳ್ಳೆಯದೂ ಇದು ಚೀಸು ಮತ್ತು ಪನ್ನೀರು ಮಕ್ಕಳಿಗೆ ತಿನ್ನೋದ್ರಿಂದ ಅವ್ರಿಗೆ ಒಳ್ಳೆ ಪ್ರೋಟೀನ್ ಸಿಗುತ್ತೆ ಅಂತ ನಾನು ಬೇಡ ಅಂತ ಹೇಳೋದಿಲ್ಲ. ಇದಾದಮೇಲೆ ಅವನು ನೀಟಾಗಿ ಇದನ್ನೆಲ್ಲನೂ ಕಿಚನೆಲ್ಲನೂ ತುಂಬ ಗಲೀಜು ಮಾಡಿ ಇಟ್ಟಿರ್ತಾನೆ. ಯಾಕಂದರೆ ಅವನಿಗೆ ಮಾಡೋದ್ರ ಮೇಲೆ ಇರೋ ಕನ್ಸರ್ನಲ್ಲಿ ನಾನು ಕಿಚನ್ನೂ ನೀಟಾಗಿ ನೋಡ್ಕೋಬೇಕು ಅಂತ ಹೇಳಿದ್ರು ಕೇಳೋದಿಲ್ಲ. ಇಲ್ಲಿ ಬ್ರೋಕ್ಲಿ ಮೇಲೆ ಜಸ್ಟು ಆರಿಗ್ಯಾನೋಸ್ ಹಾಕಿ, ಚೀಸ್ ಹಾಕಿ ಅದ್ರ ಮೇಲೆ ಸರ್ವ್ ಮಾಡ್ಕೊಳ್ತಾ ಇದ್ದಾನೆ ಅಷ್ಟೇ. ಮತ್ತು ತಿನ್ನೋದಕ್ಕೆ ಅಂತ ನೀವು ಟೇಸ್ಟ್ ಮಾಡಿ ಅಂತೇಳಿ ಕೊಟ್ಟ. ತುಂಬಾ ಚೆನ್ನಾಗಿತ್ತು. ನಾನು ಸರಿ ಇರು ಒಂದು ವೀಡಿಯೋ ತೊಗೋತೀನಿ ಅಂತೇಳ್ಬಿಟ್ಟು ತಗೊಳ್ತಾ ಇದ್ದೆ. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಅವನಿಗೋಸ್ಕರ ಆದರೂ ಲೈಕ್ ಮಾಡಿ. ತುಂಬ ಕಷ್ಟಪಟ್ಟು ಮಾಡಿದ್ದಾನೆ ಮಗು ಪಾಪ. ಒಂದು ಎಷ್ಟು ಮೇ ಬಿ 1 ಅವರ್ ಸ್ಪೆಂಡ್ ಮಾಡಿದ್ದಾನೆ ಕಟ್ಟಿಂಗಲ್ಲಿ, 1.5 ಅವರ್ ಮೇಲೇ ಕಟ್ಟಿಂಗಲ್ಲಿ. ಮತ್ತು
ಮಾಡೋ ಪ್ರೋಸೆಸ್ಸಲ್ಲಿ ಅಷ್ಟು ಪೇಷನ್ಸಿಂದ ನೀಟಾಗಿ ಕಿಚನ್ವರೆಗೂ ಬಂದು ಮಾಡೋದು ದೊಡ್ಡ ವಿಷಯ ಅನಿಸುತ್ತೆ. ಅವ್ರಿಗೊಂದು ಅಪ್ರಿಸಿಯೇಷನ್ ಕೊಡಬೇಕು ಅಂತೇಳ್ಬಿಟ್ಟು. ಮತ್ತು ತುಂಬ ಟೇಸ್ಟಿಯಾಗಿತ್ತು, ಹಂಗಂತ ಏನಿಲ್ಲ ಚೆನ್ನಾಗಿದ್ದಿಲ್ಲ ಅಂತ, ತುಂಬ ಟೇಸ್ಟಿಯಾಗಿತ್ತು. ನನಗೆ ರೇಟಿಂಗ್ ಕೊಡಿ ಅಂತ ಹೇಳ್ತಾ ಇದ್ದ. 10 ಔಟ್ ಆಫ್ 10 ಅಂತ ಇದ್ದೆ. ಅವನಿಗೂ ಖುಷಿ ಆಗುತ್ತಲ್ಲ. 10 ಔಟ್ ಆಫ್ 10 ಅನ್ನೋ ಥರನೇ ಇತ್ತು. ಅದೂ ಟೇಸ್ಟೂ ಅಷ್ಟೇ ಚೆನ್ನಾಗೂ ಇತ್ತು. ಈ ಥರನೇ ನಮ್ಮದು ಡೇ ಇಲ್ಲಿಗೆ ಎಂಡ್ ಆಯಿತು. ಮತ್ತು ಈ ಥರ ತಿಂದ್ಕೊಂಡು ನಾವು ಟೈಮ್ ಪಾಸ್ ಮಾಡ್ಕೊಳ್ತಾ ಇದ್ವಿ. ನಮ್ಮ ಮನೆಯವರು ಆಲ್ಮೋಸ್ಟ್ ಈ ನಡುವೆ ಎಲ್ಲನೂ ಅಲ್ಲಿ ಮನೆ ಕನ್ಸ್ಟ್ರಕ್ಟ್ ಮಾಡ್ತಾ ಇರೋದ್ರಿಂದ ನೈಟ್ ಶಿಫ್ಟ್ ಅಂತ ಹೋಗ್ತಾರೆ. ಪಾಪ ಡೇ ಟೈಮಲ್ಲಿ ಮನೇಲಿ ಒಂದು ಸ್ವಲ್ಪ ಹೊತ್ತಷ್ಟೇ ಅವ್ರಿಗೆ ಟೈಮ್ ಸಿಗ್ತಾ ಇದೆ. ಈವ್ನಿಂಗ್ ಆದರೆ ನೈಟ್ ಶಿಫ್ಟ್ ಅಂತ ಹೊರಟೋಗ್ತಾ ಇದ್ದಾರೆ. ಹಿಂಗೆ ನಮ್ಮದು ಈ ದಿನ ಎಂಡ್ ಆಯಿತು. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಈ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ನೋಡಬೇಕು ಅಂತ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನಂತೂ ಮರಿಬೇಡಿ. ಇವಾಗ ಲೈಕೆಲ್ಲ, ಶೇರು, ಕಮೆಂಟು ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದು ಅವಾಗ ನನ್ನ ಯಾವುದೇ ವೀಡಿಯೋಸು ಅಪ್ಲೋಡ್ ಮಾಡಿದ್ರು ನಿಮ್ಗೆ ಆ ನೋಟಿಫಿಕೇಷನ್ಸ್ ಬರುತ್ತೆ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.